ಎಸ್ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಅವರು ಇದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಓಕೆ ಸರ್, ಈಗ ನೀರ್ ಬಿಡಬೇಕು ಅಂತ CWRC ಆದೇಶ, ಇವತ್ತು ಸರ್ಕಾರ ಏನೋ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಪರಿಸ್ಥಿತಿ ನೋಡಿದ್ರೆ ಹಿಂಗಿದೆ. ಈಗ ರೈತ ಸಂಘಟನೆಗಳಿಗೆ ಏನ್ ನಿರ್ಧಾರ ಮಾಡ್ಕೊಂಡಿದಾವೆ ಅಂತ ಸರ್? ಈಗ ನಾವು ಚಳುವಳಿನ ಮಾಡ್ತಾ ಇದೀವಿ ನಿರಂತರವಾಗಿ. ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ ಮೇಡಮ್. ಹೌದು, ಇದು ನಿಮಗ್ ಗೊತ್ತಿರ್ಲಿ, ನಮ್ದು 49.7 TMC ನೀರ್ ಹಿಡಿಯೋದು. 130.28 ಚದರ ಕಿಲೋಮೀಟರ್ ನೀರ್ ನಿಲ್ಲೋದು. ಆಲೆ ಸುತ್ತ ಪ್ರಭಾವಿಗಳು 6.5 ಚದರ ಕಿಲೋಮೀಟರ್ ವ್ಯಾಪ್ತಿನ ಒತ್ತರಿಸ್ಕೊಂಡು 49.5 ಬದಲು 47 ನಿಲ್ತಾ ಇದೆ. ಈಗ ಅಲ್ಲೇ ನಮ್ಗೆ 2.5 TMC ಕಮ್ಮಿ ಆಯ್ತು. ಈಗ ಇರೋದಲ್ಲಿ ನಮ್ಗೆ 6 TMC ಲಭ್ಯ ಇರೋದು. ಅದ್ರಲ್ಲೂ ಕಳೆದ್ರೆ ಇನ್ನು 5-4 ಸಿಗುತ್ತೆ ಅಷ್ಟೇ. ಅದು ಮಳೆನೇ ಬರ್ಲಿಲ್ಲ ಅಂದ್ರೆ ಕುಡಿಯಕ್ಕೂ ಆಗೋದಿಲ್ಲ. ನೀರ್ಗೆ ಹಾಹಾಕಾರ ಆಗುವಂತ ಪರಿಸ್ಥಿತಿ ಈ ವರ್ಷದ ಒಂದು ಇದ್ರಲ್ಲಿ ಇದೆ ಮೇಡಮ್. ಅಂತದ್ರಲ್ಲಿ ನೀರ್ ಬಿಟ್ರೆ, ನೀರ್ ಬಿಡೋದು ಅಲ್ಲ ಇದು, ಏನಾಗುತ್ತೆ ನೋಡ್ಬೇಕು ಅಷ್ಟೇ. ಯಾರು ಪ್ರಕೃತಿಗೆ ವಿರುದ್ಧವಾಗಿ ನಾವು ಮಾಡಿ, ಈಗ ಸಂಕಷ್ಟ ಸೂತ್ರ ಮಾಡ್ಬೇಕಾಗಿತ್ತು ಅವತ್ತೆಯ. ಹೌದು, ನೀರಿದ್ದಾಗ ಬಿಡ್ತೀವಿ. ನೀರ್ ಈಗ ನಮಗ್ ಬರ್ತಾ ಇರೋದು ಮೇಡಮ್ 1800 ಇನ್ಫ್ಲೋ ಇದೆ. ಹಂಗೆ ನೋಡಿ ಮಾಡೋದಾದ್ರೆ 700-800 ಬಿಡ್ಬಹುದು. ಆದ್ರೆ ನಾವು ಆಲ್ರೆಡಿ ಅಲ್ಲಿಗೆ 2,500 ಹೋಯ್ತದೆ, ಬೆಂಗಳೂರ್ದು ಅದು ಇದು ಎಲ್ಲ ಸೇರಿ. ಇಂಥ ಪರಿಸ್ಥಿತಿಲಿ ಕಾವೇರಿ ನೀರಾವರಿ ಸಲಹಾ ಸಮಿತಿನ ಇರ್ಬೋದು, ನಿರ್ವಹಣಾ ಸಮಿತಿ ಇರ್ಬೋದು, ಈ ರೀತಿ ಹೇಳೋದು ತಪ್ಪು. ಮಳೆ ಬಂದ್ರೆ ಹಂಚ್ಕೊಂತೀನ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಕರೆಕ್ಟ್. ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ನಾವು ಬೇರೆ ಯಾವ್ದಕ್ಕೂ ಉಪಯುಕ್ತಕ್ಕೆ ಆಗೋದಿಲ್ಲ. ಭೀಕರ ಬರಗಾಲನೇ ಸೃಷ್ಟಿ ಆಯ್ತಾ ಇದೆ ಈ ಸತಿ. ನೋಡಿ, ಬೆಳಿಗ್ಗೆ ಎಲ್ಲ ಮೋಡ ಇರ್ತದೆ, ಒಂದ್ ಹನಿ ನೀರು ಕೆಳಗಡೆ ಬೀಳಲ್ಲ. ರಾತ್ರವಂತೂ ನಮ್ಮ ಹಳ್ಳಿ ಕಡೆ ಹೇಳ್ತೀವಲ್ಲ, ತಿಂಗಳ ಬೆಳಕು ಚೆಲ್ದಂಗೆ ಕಾಣುತ್ತೆ. ರಾತ್ರಿ ಹೊತ್ತು ಒಂದ್ ಅವರೆಕಾಳು ಗಾತ್ರ ಮೋಡ ಇರಲ್ಲ. ಇದೇನೋ ಪ್ರಕೃತಿ ವಿಸ್ಮಯನೇ ಈ ಸತಿ ನಮ್ಗೆ. ಅದೇನ್ ಕಾದಿದೆಯೋ ಗೊತ್ತಿಲ್ಲ. ಅಂತ ಟೈಮ್ ನಲ್ಲಿ ಈ ಕೋರ್ಟ್ಗಳಾಗ್ಲಿ ಅಥವಾ ಪ್ರಾಧಿಕಾರಗಳಾಗ್ಲಿ ಅಥವಾ ನಿರ್ವಹಣಾ ಸಮಿತಿ ಆಗ್ಲಿ ಈ ರೀತಿ ಎಲ್ಲ ಹೇಳೋದು ಬದಲು ಕೂತಿ ಮಾತಾಡಿ ಇದಕ್ಕೇನ್ ಸೂತ್ರ ಅಂತ ಕಂಡಿಡ್ಕೋಬೇಕು. ಹೌದು ಹೌದು. ಈಗ ಎಲ್ಲಕ್ಕೂ ತೊಂದ್ರೆ ಆಯ್ತದೆ, ನೀರಿಗ್ ತೊಂದ್ರೆ ಆಯ್ತದೆ, ಆಮೇಲೆ ಬೆಳೆ ಬೆಳಿದಾನೆ ಹೋದ್ರೆ ಆಹಾರಕ್ಕೆ ತೊಂದ್ರೆ ಆಯ್ತದೆ. ಕಾವೇರಿ ಅರ್ಧ ಕರ್ನಾಟಕನ ಕ್ಯಾಚಪ್ ಮಾಡ್ತದೆ ಆಹಾರದಲ್ಲಿ. ಇಷ್ಟೆಲ್ಲ ಇದೆ ಮೇಡಮ್. ಹಿಂಗಿದೆ, ನಾವು ಹೋರಾಟ ಮಾಡ್ತಾ ಇದೀವಿ. ದನ ಕರುಗಳಿಗೆ ಎಲ್ಲಿಂದ ನೀರ್ ತರೋದು? ದನ ಕರ ಪಕ್ಷಿ ಎಲ್ಲಕ್ಕೂ ನೀರ್ಬೇಕು. ಈಗಾಗಲೇ ಕಾಡಿನಲ್ಲಿರೋ ಪ್ರಾಣಿಗಳೆಲ್ಲ ಊರಿಗೆ ಬರ್ತಾವೆ. ನೀರಿಂದೊಂದೇ ಕಾರಣ. ಈಗ 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 ಒಂದಷ್ಟು ಆರೋಪಗಳಿದ್ವು, ಇಲ್ಲ ನಿನ್ನೆ ಮೊನ್ನೆಯಿಂದನೇ ನೀರ್ ಬಿಟ್ಬಿಟ್ಟಿದ್ದಾರೆ ಸರ್ಕಾರದವ್ರು, ನಮಗ್ ಮೋಸ ಮಾಡ್ತಾ ಇದ್ದಾರೆ ಅಂತ. ಹೌದಾ? ನಿಮ್ಗೆ ಅದೇನಾದ್ರು ಗಮನಕ್ಕೆ ಬಂದಿದ್ಯಾ? ಮೇಡಮ್, ನಾನು KRS ಗೆ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರೋನು. ಅವರು ಒಂದ್ 700-800 ಬಿಟ್ಕೊಂಡಿದ್ರೆ ಅದು ಶಿವ ಅಣೆಕಟ್ಟೆಗೆ ಹೋಗಿ ಬೆಂಗಳೂರಿಗೆ ಮೇಂಟೈನ್ ಮಾಡ್ತಾರೆ ಹೊರತು ತಮಿಳ್ನಾಡಿಗೆ ನೀರ್ ಬಿಟ್ಟಿಲ್ಲ. ತಮಿಳ್ನಾಡಿಗೆ ನೀರ್ ಹೋಗೋದು ಬೆಂಗಳೂರಿಂದ ಹೋಗ್ತದಲ್ಲ, ಆ ನೀರ್ 2,500 ಹೋಗ್ತಾ ಇದೆ, ಇಲ್ಲ ಅಂತ ಏನಲ್ಲ. ಇಲ್ಲಂತೂ ಬಿಟ್ಟಿಲ್ಲ. ಕಾಲುವೆಗಳಿಗೆ ಈಗ ಬಿಟ್ಟವ್ರಲ್ಲ ಜಾನುವಾರುಗಳಿಗೆ, ಅದು ಸ್ವಲ್ಪ ವೇಸ್ಟ್ ಆಗಿ ಒಳಗೆ ಹೋಗುತ್ತೆ ಅಷ್ಟೇ ಮೇಡಮ್ ಪರಿಸ್ಥಿತಿ. ಅಂದ್ರೆ ಅದು ಸುಮ್ನೆ ಆರೋಪಗಳು ಕೇಳಿ ಬರ್ತಾ ಇರೋದು ಹಾಗಾದ್ರೆ? ಅದೆಲ್ಲ ಆರೋಪ ಮಾಡ್ತೀವಿ ನಾವು ಸುಮ್ನೆ. ಅದ್ರಿಂದ ನಾನು ಕಂಡ್ರೆ ನಮಗ್ ಗೊತ್ತಾಯ್ತದೆ. ಮೇನ್ ಬಾಗ್ಲಿಂದಲೇ ಎತ್ಬೇಕು, ಒಳಗೆ ಎತ್ಬೇಕಾದ್ರೆ. ಕಾಲುವೆಯಿಂದ ಎತ್ತಿದ್ರೆ ಒಳಗೆ ಹೋಗಲ್ಲ ಜಾಸ್ತಿ, ಅಲ್ಪ ಸ್ವಲ್ಪ ಹೋಗ್ಬೋದು. ಈ ಕಡೆ 16 ಬತ್ಲು 48 ಬತ್ಲು ಇವೆಲ್ಲ 48ಗೆ ಹತ್ತಲ್ಲ ಬಿಡಿ, 16 ಬತ್ಲಲ್ಲಿ ಹತ್ತುತ್ತದೆ. ಈಗ ಅದ್ಲೂ ಹತ್ತದ್ ಕಾಣಿ, 8ನೇ ಬತ್ತಲ್ಲಿ ಹತ್ತದೆ, ಅಲ್ಲಿ ಬಿಡ್ಬೇಕು. ಅಲ್ಲ, ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ಈ ಹೋರಾಟಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಬೆಂಗಳೂರವ್ರು ಸುಮ್ಮನೆ ಕುತ್ಕೊಳ್ಳೋದಲ್ಲ. ಈಗ ನೀರ್ ಬಿಡ್ತು ಅಂತಂದ್ರೆ ಬೆಂಗಳೂರವ್ರಿಗೂ ಕುಡಿಯೋದಕ್ಕೆ ನೀರಿರಲ್ಲ ಅಂತ ಹೆಂಗ್ ಸಮಸ್ಯೆ ಆಗ್ಬೋದು ಬೆಂಗಳೂರಿಗರಿಗೆ ಅಂತ? ಈಗ
ನಾನು ಬೆಂಗಳೂರು ಮೈಸೂರು ನಗರ ಪ್ರದೇಶದವ್ರಿಗೆ ಮೊದ್ಲಿಂದಲೂ ಹೇಳ್ತಾ ಇದ್ದೀನಿ ಮೇಡಮ್. ಅವ್ರು ಏನ್ ಹೇಳ್ತಾರೆ, ಈ ಸೈಟ್ ತಗೋಬೇಕಾದ್ರೆ ಇಲ್ಲಿ ಕಾವೇರಿ ನೀರ್ ಬರುತ್ತಾ ಅಂತ ಕೇಳ್ತಾರೆ. ಹೌದೌದೌದು. ಆ ಕಾವೇರಿ ನೀರು ಬಗ್ಗೆ ಕುತೂಹಲವಾರು ಒಂದ್ ಹೇಳಿಕೆ ಕೊಡಲ್ಲ. ನಾವೆಲ್ಲ ಕಾವೇರಿ ನೀರ್ ಕುಡಿತಾ ಇದ್ದೀವಿ, ನಮ್ಗೆ ಕಾವೇರಿಗೆ ಭಾವನಾತ್ಮಕ ಸಂಬಂಧ ಇದೆ, ಅದ್ರ ನೀರಿಂದ ನಾವು ಬದುಕ್ತಾ ಇದ್ದೀವಿ, ಕಾವೇರಿ ಉಳಿಬೇಕು ಅಂತ ಒಂದ್ ದಿವಸನೂ ಹೇಳಲ್ಲ. ಯಾರೋ ಮಾಡ್ತಾರೆ ಹೋರಾಟವ, ನಾವು ಕಾವೇರಿ ನೀರ್ ಕುಡ್ಕೊಂಡಿರೋದ ಅಂತ ಅಂತ. ಅದೇ ತಮಿಳ್ನಾಡಲ್ಲಿ ಆ ರೀತಿ ಇಲ್ಲ, ಅವರೆಲ್ಲ ನೀರ್ ಕೇಳ್ತಾರೆ, ನಿಜ. ಹೌದು, ನೀರ್ ಬೇಕು ಅಂತ ಒಕ್ಕರ್ಲಿನ್ ಕೇಳ್ತಾರೆ, ನಮ್ತಾವ್ ಅದಿಲ್ಲ. ಈಗ 6ನೇ ಅಂತ ಮಾಡಿ ಕೊಟ್ಟಿದ್ದಾರೆ ಮೇಡಮ್. ಅದೇನಾರ ಮಾಡಿದ್ರೆ 60,000 ಎಕರೆ ನಾವು ಬೇಸಾಯನ ನಿಲ್ಸ್ಬೇಕಾಯ್ತದೆ. ಈಗೇನ್ ಹೇಳ್ತಾವ್ರೆ, 6ನೇ ಹಂತಕ್ಕೆ 6 TMC ಅಂತ ಹೇಳ್ತಾರೆ. ಸಕಲವಾಗಿ 8 TMC ಆದ್ರೆ 80,000 ಎಕರೆ ಪಾಲ್ ಬೀಳುತ್ತೆ. ಏನ್ ಮಾಡೋದು ನಾವು ರೈತರು? ಹೌದು ಹೌದು. ಈ ಕಡೆ 2.5 ಎಕರೆ ಇದಾಗಿದೆ, ಒತ್ತುವರಿ ಮಾಡಿದರೆ 6 ಕಿಲೋಮೀಟರ್ ಸುತ್ತಳತೆನ. ಅದು ಏನು ಪ್ರಭಾವಿಗಳೇ ಮಾಡಿರೋದು, ಅದನ್ನ ಒಂದು ಕಾರ್ಯಕ್ರಮ ಹಾಕ್ಬೇಕು ಅಂತ ಮಾಡಿದೀವಿ ನಾವು. ಅಟ್ಲೀಸ್ಟ್ ಅವ್ರ ಹೆಸರನ್ನಾರು ಬಹಿರಂಗಕ್ಕೆ ತರಬೇಕು ಅಂತ ನಾವು ರೈತ ಸಂಘದಿಂದ ಮಾಡ್ತಾ ಇದೀವಿ. ಈಗ ಇವತ್ತು ಸಭೆ ಆಗತ್ತೆ, ಅಕಸ್ಮಾತ್ ನೀರ್ ಬಿಟ್ರೆ ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಹೋರಾಟದ ಸ್ವರೂಪ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ? ಈಗ ಆಲ್ರೆಡಿ ಮಾಡ್ತಾ ಇದ್ದೀರಾ, ಮತ್ತೆ ಇದನ್ನ ತೀವ್ರಗೊಳಿಸೋದು ಆ ಥರದ್ದು ಏನಾದ್ರು ಇದೆಯಾ ಪ್ಲಾನು? ಇಲ್ಲ, ತೀವ್ರಗೊಳಿಸ್ತೀವಿ ಮೇಡಮ್. ಏನಾರು ನೀರ್ ಬಿಟ್ಟಿಲ್ಲ, ಈಗ ನೀರ್ ಬಿಟ್ಟೇಟ್ಗೆ ನಾವು ತೀವ್ರಗೊಳಿಸ್ತೀವಿ. ಈಗಾಗಲೇ ನಾವು ನಿನ್ನೆ ಪಾಂಡವಪುರ ಮಾಡಿದ್ದೀವಿ, ಮಂಡ್ಯ ಮಾಡಿದ್ದೀವಿ, ಇವತ್ತು ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಈಗ ಸರ್ಕಾರದ ಓಕೆ, ಈಗ ಸರ್ಕಾರದ ಯಾರಾದ್ರೂ ಜನಪ್ರತಿನಿಧಿಗಳು ಯಾರಾದ್ರೂ ಜೊತೆಗೆ ಮಾತಾಡಿದ್ದು, ಅವ್ರು ಯಾರು ನಿಮ್ ಜೊತೆಗೆ ಮಾತಾಡಿದ್ದು, ಈ ತರದ್ ಏನಾದ್ರು ನಡೀತಾ ಸರ್? ಈಗ 2-3 ದಿನದಲ್ಲಿ ಯಾರು ಇನ್ನೂ ಮಾತಾಡಿಲ್ಲ ಮೇಡಮ್. ಬಿಡ್ತೀನಿ ಅಂತಲೂ ಹೇಳಿಲ್ಲ, ಅದಕ್ಕೆ ನಾವು ಸುಮ್ನಿದೀವಿ. ಆಗ ಏನ್ ಹೇಳ್ತಾರೆ ನೋಡೋಣ ಅಂತ. ಈಗ ಮೇಲ್ಮನವಿ ಸಲ್ಲಿಸೋರಲ್ಲ ಮೇಡಮ್, ಆದ್ರಿಂದ ಇನ್ನು 2 ದಿವಸ 3 ದಿವಸ ತಳ್ತಾರೆ. ಅಲ್ಲ, ಈಗ ನಿಮ್ಮನ್ನೆಲ್ಲ ಕೂರ್ಸಿ ಮಾತಾಡಿದ್ರೆ ನೀವು ಅದೇ ಭಾಗದವ್ರಾಗಿರೋದ್ರಿಂದ ನಿಮಗೂ ಐಡಿಯಾ ಗೊತ್ತಿರುತ್ತೆ, ಏನೋ ಒಂದಾಗತ್ತೆ. ಆ ತರದ್ ಯಾವ ಪ್ರಯತ್ನನೂ ಆಗಿಲ್ಲ, ಅಧಿಕಾರಿಗಳು ಮಾತಾಡಿಲ್ಲ? ಇಲ್ಲ, ಅಂತ ಪ್ರಯತ್ನ ಮಾಡೋದಿಲ್ಲ. ಅವ್ರಿಗೆ ಅವ್ರದೇ ಆದ ಇದೇ ಹೊರತು ರೈತರ ಬಗ್ಗೆ ಕಾಳಜಿ ಇಲ್ಲ ಯಾವ ಸರ್ಕಾರಗಳದು. ಸರ್ಕಾರ ಇದ್ರಲ್ಲಿ ದೃಢವಾಗಿ ನಿರ್ಧಾರ ತಗೊಳ್ಬೇಕು, ರೈತರ ಸಲಹೆ ಕೇಳಬೇಕು. ಹೌದು, ಅದ್ ಕೇಳುವಂತ ಸರ್ಕಾರಗಳು ಇಲ್ಲಿವರೆಗೆ ಏನೋ ಕಂಡಿಲ್ಲ ನನಗೆ. ಅವ್ರೇನು ಅಂದ್ರೆ ನಾವ್ ಚಳುವಳಿ ಮಾಡ್ತೀವಿ, ನಮ್ ಚಳುವಳಿಯನ್ನ ಧಿಕ್ಕರಿಸಿ ನೀರ್ ಬಿಡ್ಬೇಕು ಅನ್ನೋ ಮನೋಭಾವದರೆ ಹೊರತು ಇದು ಯಾವ್ಯಾವ್ದು ಕೆಲ್ಸಕ್ ಬಾರ್ದೋದು, ಕಾವೇರಿ ಆರ್ಸಿ ಇನ್ಯಾವ್ಯಾವ್ದೋ ಮಾಡ್ತಾರೆ. ನಮ್ಗೆ ಆರ್ಸಿಯಿಂದ ಏನ್ ಪ್ರಯೋಜನ ಆಯ್ಕಿಲ್ಲ. ಕಾವೇರಿ ನೀರನ್ನ ಎಲ್ಲೆಲ್ಲಿ ನಿಲ್ಲಿಸ್ಬೇಕು, ಎಲ್ಲೆಲ್ಲಿ ತಡೆದ್ ನಿಲ್ಲಿಸ್ಬೇಕು, ಎಲ್ಲೆಲ್ಲಿ ಕೆರೆ ಕಟ್ಟೆಗಳು ಹೂಲ್ ಎತ್ತಿಸ್ಬೇಕು, ಅದ್ ಮಾಡಿದ್ರೆ ನಮ್ ನೀರು ಸಂಪೂರ್ಣ ನಮ್ಗಾಗತ್ತೆ. ಅಲ್ಲ, ಈಗ ಹೇಳ್ತಾ ಇದ್ರು ಎಲ್ರು, ಈ CWRC ಕಾನೂನು ಹೋರಾಟ ಇದೆಲ್ಲ ಪಕ್ಕಕ್ಕಿಟ್ಟು ನಮ್ಗೆ ಬಹಳ ಅನ್ಯಾಯ ಆಗಿದೆ. ತಮಿಳುನಾಡಿನ CM ಜೊತೆಗೆ ನಮ್ CM ಒಂದ್ಸತಿ ಫೇಸ್ ಟು ಫೇಸ್ ಮಾತಾಡಿದ್ರೆ ಅದಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಈ ಕೂತ್ ಮಾತಾಡಿ ಒಂದು ಒಪ್ಪಂದಕ್ಕೆ ಬರೋದು ಅಥವಾ ಒಂದ್ ಮಾತುಕತೆಗೆ ಬರೋದು ಇದೇ ಸೂಕ್ತ ಅಂತ ಅನ್ಸುತ್ತೆ ಅಂತ ನಿಮ್ಗೆ ಹಂಗ ಅನ್ಸುತ್ತಾ? ಈಗ ನಾವು ರೈತ ಸಂಘದಿಂದ ಮೊದ್ಲು ಕಾವೇರಿ ಕುಟುಂಬ ಮಾಡ್ಕೊಂಡು ತಮಿಳ್ನಾಡು ರೈತರು, ನಮ್ಮ ಕರ್ನಾಟಕದ ರೈತರು ಮಾತಾಡಿದ್ದು. ನಮ್ ಪುಟ್ಟಣ್ಣರಿದ್ದಾಗೆಲ್ಲ ಮಾತಾಡಿ ಅದೊಂದು ಹಂತಕ್ಕೆ ಬಂದಿತ್ತು. ಆದ್ರೆ ಸರ್ಕಾರ ಅದಕ್ಕೇನು ಇನ್ವಾಲ್ವ್ ಆಗಿರ್ಲಿಲ್ಲ. ಈಗ ತಮಿಳ್ನಾಡು ಮುಖ್ಯಮಂತ್ರಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಏನೋ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋದು ಅದೇನಾರ ಒಳ್ಳೇದಾದ್ರೆ ಅದು ಒಳ್ಳೇದು. ಮಾತುಕತೆಯಲ್ಲಿ ನೋಡಿದಾಗ ನಮ್ ಸ್ಥಿತಿ ಏನೋ ಅವ್ರ ಸ್ಥಿತಿ ಏನೋ ತಿಳ್ಕೊಂಡು ಇದ್ರಲ್ಲಿ ಹಂಚ್ಕೊಂಡ್ ತಿನ್ಬೋದು. ಈಗ ಮೇಕೆದಾಟು ಮಾಡೋದು ನಮ್ಗೇನ್ ಅನುಕೂಲ ಇಲ್ಲ ಮೇಡಮ್. ಕುಡಿಯೋಕೆ ಸಿಗುತ್ತೆ ಬೆಂಗಳೂರು ಜನತೆಗೆ, ಆಮೇಲೆ ಕರೆಂಟ್ ಸಿಗುತ್ತೆ. ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ನಾವು 50-60 TMC ತಡೆದ್ರು ಅದು ತಮಿಳ್ನಾಡಿಗೆ ಅನುಕೂಲ. ಹೌದು ಹೌದು. ಈಗ ಹೋಗ್ಸತಿ 70 TMC ಸಮುದ್ರ ಸೇರಿದೆ. ಬಿಫೋರ್ ಲಾಸ್ಟ್ ಟೈಮು 160-70 TMC ಸಮುದ್ರ ಸೇರಿದೆ. ನಾವು ಅವರು ಹಿಡ್ದಿಟ್ಗಳಿಕ್ ಆಗ್ದೇನೆ ಅಂತ ಟೈಮ್ ನಲ್ಲಿ 60 ಹಿಡ್ದು ಇಟ್ಕೊಂಡ್ರೆ ಅವ್ರಿಗೆ ಅನುಕೂಲ. ಅದ್ಯಾಕೆ ಹಂಗೆ ವಿರೋಧಿಸೋರ ಗೊತ್ತಿಲ್ಲ ನಮ್ಗೆ. ಇದೆಲ್ಲ ಬೇಕು ಮೇಡಮ್.
ಓಕೆ ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತಾಡಿದ್ದಕ್ಕೆ. ಓಕೆ ಎಸ್, ನೋಡಿ ರೈತರ ಮುಖಂಡರು ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳಿದೆ, ಹೋರಾಟ ಮಾಡ್ತಾನೆ ಇದ್ದೀವಿ, ನಿರಂತರವಾಗಿ ಆಗ್ತಾನೇ ಇದೆ. ಬಟ್ ಇದೇ ಥರದೊಂದು ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ ಅಂತಂದರೆ ಸಹಜವಾಗೇ ಸಮಸ್ಯೆ ಆಗತ್ತೆ. ಧ್ವನಿ ಎತ್ತಬೇಕು. ತಮಿಳ್ನಾಡಲ್ಲಿ ನೋಡಿ, ರಾಜಕೀಯವಾಗಿಯೂ ಅಯ್ಯೋ ನಮ್ಮದು ಕಾಂಗ್ರೆಸ್ ಸರ್ಕಾರ ಇದೆ, ನಾವೇ ಯಾಕೆ ಮಾತಾಡಬೇಕು, BJP ಅವ್ರು ಯಾಕೆ ಮಾತಾಡಬೇಕು, ಮಾಡಲಿ ತಗೊಳ್ಳಿ ಕಾಂಗ್ರೆಸ್ ಅವರು, ಮಾಡಲಿ ತಗೊಳ್ಳಿ BJP ಅವರು, ಇದನ್ನು ಬಿಟ್ಟು ಬಿಡಬೇಕು. ಇವನ್ ನಮ್ಮ ಜನಗಳು ಅಷ್ಟೇ. ಇಲ್ಲಿ ಕಾವೇರಿ ಹೋರಾಟ ಅಂತ ಬಂದರೆ ಯಾರು ಧ್ವನಿನೇ ಎತ್ತಲ್ಲ. ನೀರು, ನಮ್ಮ ನೆಲ, ಭಾಷೆ, ನೀರು, ಈ ಥರದ ವಿಚಾರಗಳು ಬಂದಾಗ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಅಲ್ಲ, ಅಥವಾ ಆ ಭಾಗದ ಜನ ಈ ಭಾಗದ ಜನ ಅಂತ ಎಲ್ಲ ಧ್ವನಿ ಎತ್ತಬೇಕು. ಇವನ್ ನಮ್ಮ ರಾಜಕೀಯ ನಾಯಕರುಗಳೇ ಸರಿ ಇಲ್ವಲ್ಲ. ಸೊ ಇನ್ನು ಜನರು ಎಲ್ಲಿಗೆ ರೂಟಿಗೆ ಬರ್ತಾರೆ ಹೇಳಿ? ಪಕ್ಷಾತೀತವಾಗಿ ನಾವು ಆ ಪಕ್ಷ ಈ ಪಕ್ಷ, ನಮ್ಮ ಸಂಸದರು ಅವ್ರದ್ದು ಕೇಂದ್ರ ಸರ್ಕಾರ, ಇವ್ರದ್ದು ರಾಜ್ಯ ಸರ್ಕಾರ, ಇದನ್ನು ಹೊರತುಪಡಿಸಿ ಒಂದು ನ್ಯಾಯಕ್ಕಾಗಿ ಧ್ವನಿ ಎತ್ತದ್ರಲ್ಲಿ ಯಾಕ್ರಿ ತಾರತಮ್ಯ, ಅಥವಾ ಯಾಕ್ರಿ ನಂದೇ ಮೇಲ್ಗೈ ಆಗಬೇಕು, ಅವ್ರದ್ದೇ ಮೇಲ್ಗೈ ಆಗಬೇಕು, ಪ್ರತಿಷ್ಠೆಯನ್ನು ಪಕ್ಕಕ್ಕಿಡಿ, ಲಾಭ ನಷ್ಟದ ಲೆಕ್ಕಾಚಾರನ ಪಕ್ಕಕ್ಕಿಡಿ. ರೈತರಿಗೆ ಅನುಕೂಲ ಆದರೆ ಎಲ್ಲರೂ ಆರಾಮಾಗಿರ್ಬೋದು. ಈಗ ನೋಡಿ BJPಗರು ಕಾಂಗ್ರೆಸ್ಸಿಗೆ ಸರಿಯಾಗೇ ಆಗಿದೆ, ಈಗ ಏನು ಮಾಡ್ತಾರೆ ನೋಡೋಣ. ಇದನ್ನು ಬಿಟ್ಟು ಬಿಡಿ. ಇವನ್ ಕಾಂಗ್ರೆಸ್ನವರು ನಾವೇ ಮಾಡ್ತೀವಿ, BJP ಅವ್ರ ಸಹವಾಸ ಬೇಡ. ಏನಕ್ಕೆ? ಸಮಸ್ಯೆ ಎಷ್ಟಿದೆ, ಏನಿದೆ, ಅದನ್ನು ಬಗೆಹರಿಸೋದಂಗೆ, ಅದ್ರ ಬಗ್ಗೆ ಯೋಚಿಸಬೇಕು.